ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ. ಪಾಕಿಸ್ತಾನದ ಜೊತೆಗೆ ನಾವು ಯುದ್ಧ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಇಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯುದ್ಧದ ಪರವಾಗಿ ಇಲ್ಲ, ಶಾಂತಿಯ ಪರವಾಗಿ ಇದ್ದೀವಿ. ಯುದ್ಧದ ಬದಲು ಭದ್ರತೆಯನ್ನು ಬಿಗಿ ಮಾಡಿಕೊಳ್ಬೇಕಾಗಿದೆ. ಈಗ ಏನೇ ಕ್ರಮ ಕೈಗೊಂಡರೂ ಕೂಡ 26 ಜೀವಗಳನ್ನು ವಾಪಸ್ ತರೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಭದ್ರತಾ ವೈಫಲ್ಯ ಕೂಡ ಒಪ್ಕೊಂಡಿದೆ. ಇದನ್ನು ನಾನು ಕೂಡ ಮೊದಲೇ ಹೇಳಿದ್ದೆ, ನನ್ನ ಮಾತು ನಿಜವಾಗಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿದೆ. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಆಪತ್ತು ಬರೋದಕ್ಕಿಂತ ಮುಂಚೆ ಅದನ್ನು ತಡೆಯುವಂಥದ್ದು ಒಳ್ಳೆಯದು. ಆದರೆ ಎಲ್ಲೋ ಒಂದೆಡೆ ಈವರೆಗೂ ಆ ಭಯೋತ್ಪಾದಕರು ಸಿಗಲಿಲ್ಲ, ಮತ್ತೊಂದೆಡೆ ಯುದ್ಧದಂತಹ ಒಂದು ಪರಿಸ್ಥಿತಿ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಶಾಂತಿಯ ಮಾತುಕತೆ ಮೂಲಕವಾಗಿ ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪಾಕ್ ಜೊತೆ ಯುದ್ಧವನ್ನು ಮಾಡೋದು ಬೇಡ, ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ನಾವು ಶಾಂತಿ ಪ್ರಿಯರು, ಶಾಂತಿಯುತವಾಗಿ ನಾವು ಶಾಂತಿಯನ್ನು ಬಯಸುವಂಥವ್ರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಈಗಾಗಲೇ ಯುದ್ಧದ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಯಾಕೆಂದರೆ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ ಅನ್ನುವಂತಹ ನಿಟ್ಟಿನಲ್ಲೇ ಈಗ ಚರ್ಚೆಗಳು ಈಗ ಶುರುವಾಗಿದೆ. ಯಾಕೆಂದರೆ ಉಗ್ರರು ನಮ್ಮ ನೆಲದ ಒಳಗಡೆ ಬಂದು ನಮ್ಮ ಜನರನ್ನು ಅಟ್ಯಾಕ್ ಮಾಡ್ತಾರೆ ಅಂದರೆ ಯಾವ ಕಾರಣಕ್ಕೆ ನಾವು ಸುಮ್ಮನಿರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಮುಂದೆ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು, ಉಗ್ರರನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಬಹುದು, ಉಗ್ರರಿಗೆ ಯಾರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಏನು ಪ್ರತಿಕಾರಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಆಲೋಚನೆಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಹಾಗಾಗಿ ಯುದ್ಧದ ಸನ್ನಿವೇಶ ಎದುರಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದೆ. ಸೊ ಆ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಯಾಕೆಂದರೆ ರಾಷ್ಟ್ರಗಳ ನಡುವೆ ಈ ರೀತಿಯಾದಂಥ ಒಂದು ಬಿಕ್ಕಟ್ಟುಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅಲಿಪ್ತ ನೀತಿಯನ್ನು ಏನು ಹಿಂದೆ ತರಲಾಗಿತ್ತು ನೆಹರು ಅವರ ಸಂದರ್ಭದಲ್ಲಿ, ಅದರಂತೆ ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳದಂತೆ ಕಾಣಿಸ್ತಾ ಇದೆ. ಆದರೆ ಈ ಸಂದರ್ಭ ಸೂಕ್ತವಾಗಿದೆಯಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಈಗ ಪಾಕಿಸ್ತಾನದ ಜೊತೆ ಯಾವ ರೀತಿಯಾಗಿ ಶಾಂತಿಯುತವಾಗಿ ಮಾತನಾಡೋದಕ್ಕೆ ಸಾಧ್ಯ, ಶಾಂತಿಯುತವಾಗಿ ಮಾತನಾಡಿ ಉಗ್ರರನ್ನು ದಮನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೊ ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಹಾಗಾಗಿ ಈಗ ತೆಗೆದುಕೊಳ್ಬೇಕಾಗಿರುವಂತಹ ನಿರ್ಧಾರಗಳೇನು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೆಯನ್ನು ಇಟ್ಟಿದೆ, ಪ್ರತಿಪಕ್ಷಗಳ ಸಲಹೆಗಳನ್ನು ಕೂಡ ಪಡ್ಕೊಂಡಿದೆ. ಆದರೆ ಆ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು, ನಾವು ಏಕಾಏಕಿ ಕಾಲನ್ನು ಕೆರೆದುಕೊಂಡು ಈಗ ಜಗಳಕ್ಕೆ ಹೋಗೋದು ಬೇಡ, ಅವರ ಮೇಲೆ ಯುದ್ಧವನ್ನು ಸಾರೋದು ಬೇಡ. ಯಾಕೆಂದರೆ ಎರಡೂ ಕಡೆಗಳಲ್ಲೂ ಕೂಡ ಸಾವು ನೋವುಗಳು, ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳದಂತೆ ಕಾಣಿಸ್ತಾ ಇದೆ. ಜೊತೆಗೆ ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ನಾವು ಸಹಜವಾಗಿ ಶಾಂತಿಯನ್ನು ಬಯಸಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದರೆ ಈ ಸಂದರ್ಭಕ್ಕೆ ಸೂಕ್ತನಾ ಅನ್ನುವಂಥದ್ದು ಇಲ್ಲಿ ಇರುವಂತಹ ಪ್ರಶ್ನೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.